ಬಿಗ್ ಬಾಸ್ ವೀಕ್ಷಕರಿಗೆ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 13ರ ಒಂದು ಸ್ಪರ್ಧಿಗಳ ಲಿಸ್ಟ್ ಈಗಾಗಲೇ ಬಿಡುಗಡೆಯಾಗಿದೆ. ಸೊ ಯಾರ್ಯಾರು ಸ್ಪರ್ಧೆಯನ್ನು ಮಾಡ್ತಿದ್ದಾರೆ, ಯಾರ್ಯಾರು ಸ್ಪರ್ಧಿಗಳು, ಹಾಗೆ ಒಂದು ಹೊರಗಡೆಯಿಂದ ಯಾರ್ಯಾರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ, ಸೊ ಒಂದು ಜಡ್ಜಸ್ ಆಗಿ ಯಾರ್ಯಾರು ಆಯ್ಕೆ ಆಗಿದ್ದಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮೊದಲು ಎಲ್ರಿಗೂ ತುಂಬ ಕಾತುರತೆ ಇತ್ತು. ಸೊ ಇಂದಿನ ದಿನಮಾನಗಳಲ್ಲಿ ಹೇಳಬೇಕಪ್ಪ ಅಂತಂದರೆ ಬಿಗ್ ಬಾಸ್ಗೆ ಹೊರಗಿನ ಜನರಿಗೂ ಕೂಡ ಒಂದು ಚಾನ್ಸನ್ನು ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಆಯ್ಕೆ ಆಗಿದ್ದಾರೆ, ನೀವು ಏನಾದರೂ ಆಯ್ಕೆ ಆಗಿದ್ದೀರಾ, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಕನ್ನಡ ಸೀಸನ್ 13. ಹೌದು ಸ್ನೇಹಿತರೆ, ಒಂದು ಕಾರ್ಯಕ್ರಮವು ಸೆಪ್ಟೆಂಬರ್ 2026ರ ಒಂದು ಮೊದಲ ವಾರದಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಒಂದು ಪ್ರಸಾರವಾಗ್ತಾ ಇದೆ. ಒಂದು ಕಿಚ್ಚ ಸುದೀಪ್ ಅವರೇ ಈ ಒಂದು ಹೊಸ ಸೀಸನ್ನ ಕೂಡ ಒಂದು ನಿರೂಪಿಸಲಿದ್ದಾರೆ. ಸೊ ಯಾಕಪ್ಪ ಅಂತಂದರೆ ಕಿಚ್ಚ ಸುದೀಪ್ ಅವ್ರನ್ನ ಬಿಟ್ಬಿಟ್ಟು ಸೊ ಯಾರಿಗೂ ಕೂಡ ಇದು ಸೆಟ್ ಆಗಲ್ಲ ಅಂತಕ್ಕಂಥದ್ದು ಒಂದು ಕಲರ್ಸ್ ಕನ್ನಡ ವಾಹಿನಿಯವರಿಗೆ ತಿಳಿದುಬಿಟ್ಟಿದೆ. ಸೊ ಒಂದು ಕಿಚ್ಚ ಸುದೀಪ್ ಅವರೇ ಲಾಸ್ಟ್ ಸೀಸನಲ್ಲೇ ನಾನು ಬಿಟ್ಕೊಡ್ತೀನಿ, ಇದೇ ನನ್ನ ಲಾಸ್ಟ್ ಸೀಸನ್ ಅನ್ನೋ ಮಾತನ್ನು ಕೂಡ ಹೇಳಿದರು. ಆದರೆ ಈಗ ಮತ್ತೆ ಒಂದು ಈ ಸೀಸನ್ನ ನಡೆಸ್ಕೊಳ್ಳೋಕ್ಕೆ ಒಂದು ಒಪ್ಕೊಂಡಿದ್ದಾರೆ ಒಂದು ಕಿಚ್ಚ ಸುದೀಪ್ ಅವರು. ಇನ್ನು ಈಗಾಗಲೇ ಅಧಿಕೃತ ಪ್ರೊಮೋ ಕೂಡ ಬಿಡುಗಡೆಯಾಗಿದೆ. ಸೊ ಪ್ರೊಮೋನ ಯಾರ್ಯಾರು ನೋಡಿಲ್ಲ ಇನ್ನೂ ಕೂಡ ಹೋಗಿ ನೋಡಿ. ಇನ್ನು ನೋಡಬೇಕಪ್ಪ ಅಂತಂದರೆ ಇಂದು ಪ್ರಸಾರವಾಗ್ತಿರ್ತಕ್ಕಂಥ ವಾಹಿನಿ ಒಂದು ಕಲರ್ಸ್ ಕನ್ನಡದಲ್ಲಿ, ಹಾಗೆ ಜಿಯೋ ಒಂದು ಹಾಟ್‌ಸ್ಟಾರ್ನಲ್ಲಿ ಒಂದು ಪ್ರಸಾರವಾಗ್ತಾ ಇದೆ. ಸೊ ಸೆಪ್ಟೆಂಬರ್ 2026ಕ್ಕೆ ಒಂದು ಮೊದಲ ವಾರ ಯಾವಾಗ ಆಗುತ್ತೆ ಅಂತಕ್ಕಂಥದ್ದನ್ನು ಹಲವಾರು ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಸೊ ಯಾಕಪ್ಪ ಅಂತಂದರೆ ಒಂದು ಈ ಕಡೆ ಯಾವ ರೀತಿ ಒಂದು ಹುಚ್ಚು ಅಂದರೆ, ಒಂದು ಬಿಗ್ ಬಾಸ್ ಅಂದರೆ ಎಲ್ರಿಗೂ ಕೂಡ ತುಂಬಾ ಹುಚ್ಚು. ಸೊ ಯಾವಾಗ ಬಿಗ್ ಬಾಸ್ ಬರುತ್ತೆ, ಯಾವಾಗ ಬಿಗ್ ಬಾಸನ್ನು ನೋಡ್ತೀವಿ ಅನ್ನೋದು ತುಂಬ ಜನರಿಗೆ ಹುಚ್ಚು. ಇನ್ನು ನೋಡಬೇಕಪ್ಪ ಅಂತಂದರೆ ಮತ್ತೆ ಶುರು ಮಾಡೋಣ ಎಂಬ ಒಂದು ಥೀಮ್ನೊಂದಿಗೆ ಸುದೀಪ್ ಅವರು ಒಂದು ಅಬ್ಬರಿಸಿರ್ತಕ್ಕಂಥ ಮೊದಲ ಪ್ರೊಮೋ ಬಿಡುಗಡೆಯಾಗಿದೆ. ಸೊ ಇನ್ನೂ ಕೂಡ ಯಾರು ನೋಡಿಲ್ಲ ಹೋಗಿ ನೋಡಿ. ಇನ್ನು ಸಂಭ್ರಮವಾಗಿ ನೋಡಬೇಕಪ್ಪ ಅಂತಂದರೆ ರಾತ್ರಿ ಪ್ರೈಮ್ ಟೈಮ್ ಸ್ಟಾರ್ನಲ್ಲಿ ಬರ್ತಿದೆ. ಇನ್ನು ನೋಡಬೇಕಪ್ಪ ಅಂತಂದರೆ ಸ್ಪರ್ಧಿಗಳ ಯಾರ್ಯಾರು ಬರ್ತಾರೆ, ಏನೇನು ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಬನ್ನಿ. ಇನ್ನು ನೋಡಬೇಕಪ್ಪ ಅಂತಂದರೆ ಒಂದು ಹಲವಾರು ಒಂದು ಸಾಮಾನ್ಯ ಜನರಿಗೆ ಕೂಡ ಈ ಒಂದು ಬಿಗ್ ಬಾಸ್ ಸೀಸನ್ 13ನಲ್ಲಿ ಒಂದು ಅವಕಾಶವಿದೆ ಅಂತಕ್ಕಂಥದ್ದು ಈಗಾಗಲೇ ನಮಗೂ ಕೂಡ ಗೊತ್ತಿದೆ. ಸೊ ಆಡಿಷನ್ ಕೂಡ ನಡೆದಿತ್ತು. ಸೊ ಇನ್ನು ಯಾರು ಸೆಲೆಕ್ಟ್ ಆಗಿದ್ದಾರೆ ಅನ್ನೋದನ್ನು ಕೂಡ ನೋಡ್ಕೊಂಡು ಬರೋಣ. ಇನ್ನು ಮೊಟ್ಟ ಮೊದಲನೇದಾಗಿ ಒಂದು ಈ ಕಡೆ ನೋಡಬೇಕಪ್ಪ ಅಂತಂದರೆ ಜಡ್ಜಸ್ ಆಗಿ ಒಂದು ಗಿಲ್ಲಿ ಅವರು ಕೂಡ ಬರ್ತಾ ಇದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇವೆ. ಇನ್ನು ನೋಡಬೇಕಪ್ಪ ಅಂತಂದರೆ ಒಂದು ಬಿಗ್ ಬಾಸ್ ಸೀಸನ್ 13 ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೊ ಯಾವಾಗ ನೋಡ್ತೀವಿ ಅನ್ನೋ ಒಂದು ಕಾತುರತೆಯಿಂದ ಎಲ್ಲರೂ ಕೂಡ ತುಂಬಾ ಕಾಕೊಂಡು ಕೂತಿದ್ದಾರೆ. ಸೊ ಅಂತಹ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ಕೇವಲ ಒಂದೇ ಒಂದು ತಿಂಗಳು ಬಾಕಿ ಇದೆ ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಆಗೋಕ್ಕೆ. ಸೊ ಎಲ್ಲರೂ ಕೂಡ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಕಾಯ್ಕೊಂಡು ಕೂತಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಮೊಟ್ಟ ಮೊದಲದಾಗಿ ಒಂದು ಗಿಲ್ಲಿ ಅವರು ಕೂಡ ಒಂದು ಜಡ್ಜಸ್ ಆಗಿ ಬರಲಿದ್ದಾರೆ. ಇನ್ನು ಸ್ಪರ್ಧಿಗಳ ಲಿಸ್ಟ್ ನೋಡಬೇಕಪ್ಪ ಅಂತಂದರೆ ಒಂದು ತುಂಬ ಸ್ಪರ್ಧಿಗಳು ಆಯ್ಕೆಯಾಗಿದ್ದಾರೆ. ಒಂದು ವರ್ಷ ಕಾವೇರಿ ಆಗಿರ್ಬೋದು. ಸೊ ತುಂಬ ಜನರು ಒಂದು ಆಯ್ಕೆ ಆಗಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಮತ್ತು ಸಮೀರ್ ಅವರಾಗಿರ್ಬೋದು. ಹಾಗೆ ಈ ಕಡೆ ನೋಡಬೇಕಪ್ಪ ಅಂತಂದರೆ ಒಂದು ರಾಮಾಚಾರಿ ಸೀರಿಯಲ್ನ ಒಂದು ಹೀರೋ ಆದಂತಹ ರಾಮಾಚಾರಿ ಅವರಾಗಿರ್ಬೋದು. ಹಾಗೆ ಈ ಕಡೆ ನೋಡಬೇಕಪ್ಪ ಅಂತಂದರೆ ಮತ್ತು ತುಂಬ ಜನರು ಒಂದು ಫೇಮಸ್ ಸ್ಟಾರ್ಗಳು ಒಂದು ಆಯ್ಕೆ ಆಗಿದ್ದಾರೆ. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ ಇವರ ಸ್ಪರ್ಧಿಗಳ ಪೂರ್ತಿಯಾದ ಒಂದು ಇನ್ಫಾರ್ಮೇಷನ್ ಬೇಕು ನಿಮಗಪ್ಪ ಅಂತಂದರೆ, ಹಾಗೆ ಸಾಮಾನ್ಯ ಜನರು ಯಾರು ಒಂದು ಆಯ್ಕೆ ಆಗಿದ್ದಾರೆ ಇದ್ರ ಬಗ್ಗೆ ಸಂಪೂರ್ಣವಾದ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿದರೆ ಸೊ ಒಂದು 100 ಕಮೆಂಟ್ಸ್ ಬಂದರೆ ಖಂಡಿತವಾಗ್ಲೂ ಆ ಸ್ಪರ್ಧಿಗಳ ಲಿಸ್ಟನ್ನು ಒಂದು ದಯವಿಟ್ಟು ಮುಂದಿನ ವೀಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ನಿಮಗೆ ಅಪ್ಲೋಡನ್ನು ಮಾಡ್ತೀನಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸುತ್ತೆ, ಒಂದು ಬೇಕಾ ಅಥವಾ ಬೇಡವಾ, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.